ರೋಮನ್ ಗೌರ್ಮೆಂಟಿನಲ್ಲಿ ಒಂದು ಮಿಲಿಟ್ರಿ ಬೆಟಾಲಿಯನಲ್ಲಿ ಇರೋದು 2,000 ಇಲ್ಲ 6,000 ತನಕ ಇರ್ತದೆ. ಅದಕ್ಕೆ ದಂಡು ಅಂತಾರೆ. ದಂಡು. ನಿನ್ನ ಹೆಸರೇನು ಅಂತ ಕೇಳಿದಾಗ ಏನಂದಾನೆ ಅವನು? ದಂಡು. ದಂಡು. ದಂಡಂದರೆ ಏನು? ನಾವು ಬಹುಮಂದಿ ಇದ್ದೀವಿ. 2,000 ಇದುವರೆ ಕಮ್ಮಿ ಏನೇ ಇಲ್ಲ. 2,000 6,000 ತನಕ ಇದ್ದೀವಿ. ಯಾರ ಕೈಯಲ್ಲೂ ಇವನ್ನ ಬೆಂದಿಸಲಾರದು. ದೇವರ ಮಕ್ಕಳೇ, ಎಂಥ ಕಷ್ಟದಲ್ಲಿ ಪ್ರಯಾಸದಲ್ಲಿದ್ದರೆ ನಿಮ್ಮನ್ನು ಬಿಡುಗಡೆ ಕೊಡೋನೊಬ್ಬನಿದ್ದಾನೆ. ಹಲ್ಲೆಲೂಯಾ. ಇವನು ಆರ್ಪಡಿಸಿದಾಗಲೇ ಯೇಸು ಬಂದರು. ಇವನೊಬ್ಬನಿಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಯೇಸು ದೋಣಿಯನ್ನೆತ್ತಿ ಗೆದರ ದೇಶಕ್ಕೆ ಬಂದನು. ಹಲ್ಲೆಲೂಯಾ. ಇವನೊಬ್ಬನಿಗೆ ಬಿಡುಗಡೆ ಕೊಟ್ಟರು. ಏನಂದ್ರೆ ಗೊತ್ತಾ? ದೆವ್ವಗಳು ಏನು ಹೇಳಿದ್ರು ಗೊತ್ತಾ? ನಾವು ಬಿಟ್ಟು ಹೋಗ್ತೀವಿ, ಆದರೆ ಈ ಹಂದಿಗಳಲ್ಲಿ ಹೋಗೋಕ್ಕೆ ನನಗೆ ಅಪ್ಪಣೆಯನ್ನು ಕೊಡು, ಹೋಗೊಂದು ಬಿಟ್ಟ. ಯಾಕೆ ಸ್ವಾಮಿ ಹಂದಿಗಳ ಹತ್ರ ಹೋಗೊಂದು ಹೇಳಿದ್ರದು? ಅವತ್ತು ಹಂದಿಗಳಂದರೆ ಯಹೂದ್ಯರಿಗೆ ನಿಷಿದ್ಧ. ಅಂದದ್ದು ಇವರು 2,000 ಹಂದಿನ ಸಾಕಿದಾರಲ್ಲ, ಹಂದಿಗಳ ಮೇಲೆ ಹೋಗಪ್ಪ ಅಂತಬಿಟ್ರೆ. ಈ ಹಂದಿಗಳೆಲ್ಲ ಎಷ್ಟು ಹಂದಿ ಇದ್ದು? 2,000 ಹಂದಿ ಇದ್ದು. ಒಂದೊಂದರಲ್ಲಿ 2-3 ದೆವ್ವಗಳು ಸೇರಿಕೊಂಡು ಎಲ್ಲ ಹೋಗಿ ಸಮುದ್ರಕ್ಕೆ ಬಿದ್ದು ಸತ್ತೋದ. ಊರಿನವರೆಲ್ಲ ಬಂದರು, ಸ್ವಾಮಿ ದಯಮಾಡಿ ಇಲ್ಲಿಂದ ಹೋಗ್ರಿ. ಯೇಸು ಸ್ವಾಮಿ ಹೋಗೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇವರು ಬಂದು ನೋಡಿದಾಗ ದೆವ್ವ ಹಿಡ್ದಿದ್ದಲ್ಲ, ಅವನು ಒಳ್ಳೆ ಬಟ್ಟೆಯನ್ನೆಲ್ಲ ಹಾಕಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಇಷ್ಟು ದಿವಸ ಬಟ್ಟೆ ಇರಲಿಲ್ಲ ಅವನಿಗೆ. ಒಳ್ಳೆ ಬಟ್ಟೆಯಾಗಿ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಏನಕ್ಕೆ? ಯೇಸುವಿನ ಹಿಂದೆ ಹೋಗೋಕ್ಕೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅವನ ಆಸಕ್ತಿ ನೋಡ್ರಿ. ನನ್ನನ್ನು ಯೇಸು ಬಿಡುಗಡೆ ಕೊಟ್ಟಿದ್ದಾನೆ, ನಾನು ಯೇಸುವಿನ ಜೊತೆಗೆ ಹೋಗ್ತೀವಿ. ಯೇಸುವಿನ ಜೊತೆಗೆ ಹೋಗಿ ದೋಣಿಯಲ್ಲಿ ಕೂತ್ಕೊಂಡ್ಬಿಟ್ಟ. ಯೇಸು ಏನಂದ್ರೆ ಗೊತ್ತಾ? ನಡಿಯಪ್ಪ, ನೀನು ಬಿಡುಗಡೆ ಆಯ್ತಲ್ಲ ನಿನಗೆ, ಊರಾಗೆಲ್ಲ ಹೋಗಿ ಸಾಕ್ಷಿ ಹೇಳು. ಯೇಸು ನನಗೆ ಬಿಡಿಸಿದ್ದಾನೆ, ಯೇಸು ನನ್ನನ್ನು ರಕ್ಷಿಸಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಸಾರು ಹೋಗಪ್ಪ. ಹಲ್ಲೆಲೂಯಾ. ಇವನು ಇಲ್ಲಿಂದ ಹೋಗಿ ಯಾವ ಊರಿಗೆ ಹೋದ ಗೊತ್ತಾ? ದೆಕ್ಕಪುಲಿ ಎಂಬ ಪಟ್ಟಣಕ್ಕೆ ಹೋದ. ಇವನಲ್ಲಿ ಪಾಸ್ಟ್ರಾಗಿ ದೇವರ ಸೇವೆ ಮಾಡಿದರು. ಹಲ್ಲೆಲೂಯಾ. ದೆಕ್ಕಪುಲಿ ಅಂದರೆ 10 ಪಟ್ಟಣಗಳು. 10 ಪಟ್ಟಣಕ್ಕೆ ಇವನೇ ಪಾಸ್ಟ್ರು. ಯೇಸು ಜೊತೆಗೆ ಹೋಗಿದ್ರೆ ಅಲ್ಲಿ ರಕ್ಷಣೆ ಹೊಂದಿದ್ರಾ? ಇಲ್ಲ. ದೇವ್ರ ಮಕ್ಕಳೇ, ನಿನಗೆ ಬಿಡುಗಡೆ ಕೊಟ್ಟರೆ ಎಷ್ಟು ಜನಕ್ಕೆ ಸಾಕ್ಷಿ ಹೇಳ್ತೀರಾ? ಎಷ್ಟು ಜನಕ್ಕೆ ಆಲಯ ಕರ್ಕೊಂಬರ್ತೀರಾ? ಎಷ್ಟು ಜನಕ್ಕೆ ಆ ಯೇಸು ಹತ್ರ ನೀವು ಕರ್ಕೊಂಬರ್ತೀರಾ? ಮುಚ್ಚಿಟ್ಕೊಳ್ತೀರಾ? ಯೇಸು ನನ್ನನ್ನು ಬಿಡಿಸಿದ್ದಾರೆ, ಯೇಸು ನನ್ನನ್ನು ಬಿಡಿಸಿದ್ದಾರೆ. ಹಲ್ಲೆಲೂಯಾ. ಇಲ್ಲೊಬ್ಬ ಸಾಕ್ಷಿ ಕೊಂದಿದ್ದಾಳೆ ನೋಡು, ಉಮಾ ಅಂದೇಳಿ. ಉಮಾ, ನಾವು ಇಲ್ಲಿಗೆ ಬರ್ತೀನಿ ಅಂದರೆ ನಾವು ಬರ್ತೀವಿ ಅಂದೇಳಿ ಬಂದಿದ್ದಾಳೆ ಇಲ್ಲಿಗೆ ಬಂದಿದ್ದಾಳೆ. ಅವಳದು ಅದೇ ಕೇಸೇ ಆಗಿದ್ದು, ಬಹಳ ಕೇಸು. ಅವಳಲ್ಲಿ ದೆವ್ವ. ಯೇಸು ಮೇಲೆ ಅವಳಿಗಷ್ಟು ಪ್ರೀತಿ ಗೊತ್ತಾ? ಮಗ್ದಲ ಮರಿಯವಳು ಯೇಸುವಿನ ಜೊತೆ ಓಡಾಡಿದರು. ಯಾಕೆ ಗೊತ್ತಾ? ಅವಳಲ್ಲಿ 7 ದೆವ್ವ ಇದ್ದು ಅಂದರೆ. 7 ದೆವ್ವ. 7 ದೆವ್ವನ್ನ ಬಿಡಿಸಿದ ಮೇಲೆ ಯೇಸುವಿನ ಬಿಟ್ಟು ಹೋಗೋದೇ ಇಲ್ಲ ಅವಳು. ಯೇಸುವಿನ ಜೊತೆಯಲ್ಲೇ ಇರೋದು. ಯೇಸು ಶಿಲ್ವೆಗೆ ಹಾಕಬೇಕಾದ್ರೂ ಕೂಡ ಅವಳಲ್ಲಿ ಮಗ್ದಲ ಮರಿಯಳಿದ್ದರು. ಯಾಕೆ? 7 ದೆವ್ವಗಳನ್ನು ಬಿಡಿಸಿದರು. ಯೇಸುವಿನ ಮೇಲೆ ಪ್ರೀತಿ. ಹಲ್ಲೆಲೂಯಾ. ಇವತ್ತು ಉಮಾ ಅಲ್ಲಿಂದ ಬಂದಿರೋದಕ್ಕೆ ಅಲ್ಲಿ ಒಂದು ಸಭೆನೇ ಆಗೈತೆ. ಇವಾಗ ಒಂದು ಸಭೆನೇ ಆಗೈತೆ. ಅವಳದು ಬಿಡುಗಡೆ ನೋಡಿಕೊಂಡು ಅದನ್ನೆಲ್ಲ ವಿವರಿಸಿದರೆ ಟೈಮ್ ಆಗಲ್ಲ, ಭಾಳ ಕಷ್ಟ ಆಯ್ತು ಅವರದು. ಹಲ್ಲೆಲೂಯಾ. ಅದರಿಂದ ನಿಮಗೆ ದೇವರು ಬಿಡುಗಡೆ ಕೊಟ್ಟರೆ ಸುಮ್ಮನೆ ಇರೋದಲ್ಲ. ಹಲ್ಲೆಲೂಯಾ. 10 ಪಟ್ಟಣಗಳಿಗೆ ಹೋಗಿ ಅವನು ದೆಕ್ಕಪುಲಿ ಪಟ್ಟಣಗಳಿಗೆ ಹೋಗಿ ಸುವಾರ್ತೆ ಸಾರಿ ಅನೇಕರನ್ನು ರಕ್ಷಣೆ ಅನುಭವಕ್ಕೆ ತಂದರು. ಅಲ್ಲಿ ಒಂದು ದೊಡ್ಡ ಸಭೆಗಳಾಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗದರ ದೇಶ ಏನಿದೆ ಅಲ್ಲಿ? ಬರೇ ದೆವ್ವ. ಏನಿದೆ? ಬರೇ ದೆವ್ವಗಳು. ಯೇಸು ಆ ಗದರ ದೇಶಕ್ಕೆ ಹೋಗಿ ಅಲ್ಲೇ ದೆವ್ವ ಬಿಟ್ಟುದಲ್ಲೆವೋ ಹಂಗಂದು ಹೇಳಿದಾಗ ಏನಾಯಿತು? ದೆವ್ವ ಬಿಟ್ಟು ಹೋಯ್ತು. ಊರಿಂದಲೇ ಬಿಟ್ಟು ಹೋಗ್ಬಿಡ್ತು. ಹಲ್ಲೆಲೂಯಾ.
ಆ ಊರಿಂದಲೇ ಬಿಟ್ಟು ಹೊರಗಡೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಾಪಗ್ರಸ್ತರವಾಗಿರುವ, ದೆವ್ವ ಹಿಡಿದಿರುವ, ಸೈತಾನ್ ಹಿಡಿದಿರುವ ಆ ಗದರ ದೇಶವನ್ನು ಯೇಸು ಏನು ಮಾಡಿದ್ರು ಗೊತ್ತಾ? ಶಾಪದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳಿರೋ ಜಾಗೆಯಾಗಿ ಮಾರ್ಪಡಿಸಿದರು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೀವಿ, ಗಲೀಲ ಊರಿನಲ್ಲಿರುವ ಪಟ್ಟಣಗಳು. ನಯೀನ್ ಎಂಬ ಪಟ್ಟಣ. ಅಲ್ಲಿ ಏನು ಗೊತ್ತಾ? ಇವತ್ತು ಗಂಡ ಸಾಯ್ತಾನೆ, ನಾಳೆ ಮಗ ಸಾಯ್ತಾನೆ. ಶಾಪ. ಕೆಲವು ಮನೆಗಳಲ್ಲಿ ಶಾಪ ಹಿಡ್ಕೊಂಡ್ರೆ ಗಂಡ ಒಂದು ಕಡೆ ಹೋಗ್ತಾನೆ, ಮಗ ಒಂದು ಕಡೆ ಹೋಗ್ತಾನೆ, ತಲೆಮಾರುಗಳಿಲ್ಲೇ ಇಲ್ಲ. ಎಲ್ಲ ಸೈತಾನ್ ತಗೊಂಡು ಹೋಗ್ತಾ ಇದ್ದಾವೆ. ಹಲ್ಲೆಲೂಯಾ. ನಯೀನ್ ಎಂಬ ಊರಲ್ಲಿ ಯೇಸು ಸ್ವಾಮಿ ಹೋದಾಗ ಅಲ್ಲಿ ಏನಾಯಿತು ಗೊತ್ತಾ? ಒಬ್ಬ ಶವ ಹೊತ್ಕೊಂಡು ಬರ್ತಾಯಿದ್ದ, ಡೆಡ್ ಬಾಡಿ ಹೊತ್ಕೊಂಡು ಬರ್ತಾ ಇದ್ದಾವೆ. ಆದರೆ ಆ ನಯೀನಲ್ಲಿರುವ ವಿಧವೆ ಅವಳು ಜೋರಾಗಿ ಅಳುತ್ತಾ ಇದ್ದಾಳೆ. ಅಯ್ಯೋ, ನನ್ನ ಗಂಡ ಹೋಯ್ತು, ಇವತ್ತು ನನ್ನ ಮಗ ಹೋಗಿದ್ದಾನೆ, ನಾವು ಏನು ಮಾಡಬೇಕು? ಅವಳಿಂದ ತುಂಬ ಜನ. ಯೇಸು ಸ್ವಾಮಿ ಬಂದರು. ಇವಳಿಗೆ ಡೆಡ್ ಬಾಡಿ ತೊಗೊಂಡು ಊರು ಹೊರಗೆ ಹೋಗ್ತಾ ಇದ್ದಾವೆ, ಯೇಸು ಊರು ಒಳಗೆ ಬರ್ತಾ ಇದ್ದಾವೆ. ಇಬ್ಬರಿಗೂ ಭೇಟಿ ಆಯಿತು. ಯೇಸು ಬಂದು, ಮಗಳೇ ಅಳುಬೇಡ, ಮಗಳೇ ಅಳುಬೇಡ. ಹಲ್ಲೆಲೂಯಾ. ನಿಮ್ಮ ಕಣ್ಣೀರು ಒರೆಸೋನು ಯೇಸು ಒಬ್ಬನೇ. ನಿನ್ನ ಕಣ್ಣೀರು ಒರೆಸೋನಿಗೆ ಯೇಸು ಒಬ್ಬನೇ. ಇಡೀ ಯಾರ ಕೈಲೂ ಸಾಧ್ಯವಿಲ್ಲ. ಟೆಂಪ್ರವರಿಯಾಗಿ ಹಿಂಗೆ ಒರೆಸ್ಬೋದು, ಆದರೆ ಪರ್ಮನೆಂಟಾಗಿ ನಿನ್ನ ಕಣ್ಣೀರು ಒರೆಸೋಕ್ಕೆ ಯೇಸು ಬರಬೇಕು. ಯೇಸು ಏನು ಮಾಡಿದ್ರು ಗೊತ್ತಾ? ಬಂದರು, 4 ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಬಂದು ನಿಂದರು, ಆ ಚಟ್ಟವನ್ನು ಮುಟ್ಟಿದರು. ಏನು ಮಾಡಿದರು? ಮುಟ್ಟಿದ್ರು ಅಷ್ಟೇ, ಏನು ಮಾಡಿಲ್ಲ. ಚಟ್ಟ ಮುಟ್ಟಿದ್ರು. ಮುಟ್ಟಿದ ತಕ್ಷಣ ಹೊತ್ಕೊಂಡು ಹೋಗ್ರೆ ಅಲ್ಲೇ ನಿಂದುಬಿಟ್ಟ. ಇದೇನು ಅದ್ಭುತ ನಡೀತದೆ ಇವತ್ತೇನೋ ಅದ್ಭುತ ನಡೀತವೆ. ಹಲ್ಲೆಲೂಯಾ. ಚಟ್ಟವನ್ನು ಮುಟ್ಟಿದ್ರು, ಹೊತ್ಕೊಂಡು ಹೋಗಿರೋರು ಅಲ್ಲೇ ನಿಂದುಬಿಟ್ಟ. ಆ ತಾಯಿಗೆ ಏನು ಹೇಳಿದ್ರು? ಏ ಸ್ವಾಮಿ ಅಳುಬೇಡ, ಇವತ್ತಿಂದ ನೀನು ಅಳುಬೇಡಮ್ಮ, ನಾನು ಪರಿಹಾರ ಕೊಡ್ತೀನಿ ನಿಮಗೆ. ಹಲ್ಲೆಲೂಯಾ. ಯೇಸು ಏನಂದ್ರು ಗೊತ್ತಾ? ಯೌವನಸ್ಥನೇ ಹೇಳು. ಚಟ್ಟದ ಮೇಲೆ ಎತ್ತು ಕೂತ್ಕೊಂಡ್ಬಿಟ್ಟ. ಸತ್ತವನು ಚಟ್ಟದ ಮೇಲೆ ಎತ್ತು ಕೂತ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ನೋಡ್ರಿ, ಎಂಥ ಕಷ್ಟಗಳು ಬರಲಿ, ರೋಗಗಳು ಬರಲಿ, ದುಃಖಗಳು ಬರಲಿ, ನೀವು ಯಾರಿಂದೆ ಹೋಗೋದು ಬೇಡ್ರಿ. ಯೇಸುವೆ ನೀನು ನನ್ನ ಜೊತೆಯಲ್ಲಿ ಬಾರಪ್ಪ. ಯೇಸು ಏನು ಮಾಡಿದರು? ಅವಳ ಕಣ್ಣೀರನ್ನು ಒರೆಸಿದರು. ಅದು ಮಾತ್ರವಲ್ಲ, ಸತ್ತೋಗಿರೋ ಮಗನಿಗೆ ವಾಪಸ್ ಕೊಟ್ಟರು. ಅವಳಿಗೆ ಎಷ್ಟು ಸಂತೋಷ ಆಗಿರ್ಬೋದಿಲ್ಲ? ಎಷ್ಟು ಸಂತೋಷ ಆಗಿರ್ಬೋದು. ದೇವ್ರ ಮಕ್ಕಳು, ನಿಮ್ಮನ್ನು ಕೂಡ ಅಷ್ಟೇ. ಕಷ್ಟಗಳು ಪ್ರಯಾಸ ಬಂದಾಗ ಪಕ್ಕದ ಮನೆಗೆ ಹೋಗಿ ಹೇಳೋದು, ಬೇರೆಯವ್ರಿಗೆ ಹೇಳೋದು, ಜೋರಾಗಿ ಹೇಳೋದು ಮಾಡಬೇಡ್ರಿ. ಯೇಸುವಿನ ಮುಂದೆ ಅಳ್ರಿ. ಯೇಸು ಏನು ಹೇಳ್ತಾರೆ? ಅಳುಬೇಡ, ಅಳುಬೇಡ, ನಾನಿದ್ದೀನಿ. ಹಲ್ಲೆಲೂಯಾ. ಅಳುಬೇಡ, ನಾನಿದ್ದೀನಿ. ಮಗನನ್ನು ಎಬ್ಬರಿಸಿ ಕೊಟ್ಟನು. ಹಲ್ಲೆಲೂಯಾ. ಎಲ್ಲ ಶಾಪಗ್ರಸ್ತವಾದ ಊರನ್ನು ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಸಂತೋಷಭರಿತವಾದ ಒಂದು ಊರಾಗಿ ಮಾರ್ಪಟ್ಟರು. ಹಲ್ಲೆಲೂಯಾ. ಅವತ್ತಿಂದ ಅಲ್ಲಿ ಯಾರು ಸಾಯಂಗೆ ಇಲ್ಲ. ದೊಣ್ಣೆಹಳ್ಳಿಯಿಂದ ಒಂದು ಊರು, ಅಲ್ಲಿಗೆ ಪ್ರೇಯರ್ಗೆ ಹೋಗ್ತಾ ಇದ್ದ. ಅಲ್ಲಿಗೆ ಪ್ರೇಯರ್ಗೆ ಹೋದಾಗ ಅಲ್ಲಿ ಎತ್ತುಗಳು, ಎಲ್ಲರ ಮನೆಗೆ ಎತ್ತುಗಳಿದೆ. ವ್ಯವಸಾಯ ತಾನೇ ಅವ್ರು ಮಾಡೋದು. ಒಂದೊಂದು 10ಕ್ಕೆ 50,000 ಲಕ್ಷ ಎಲ್ಲ ಬೆಲೆ ಇದ್ದಾವೆ. ಪ್ರತಿಯೊಂದು ದಿವಸ ಒಂದೊಂದು ಮನೆ ಒಂದೊಂದು ಎತ್ತು ಸತ್ತೋಗ್ಬಿಡ್ತವೆ. ಪ್ರತಿಯೊಂದು ಮನೆಗೆ ಎಷ್ಟೋ ಎತ್ತುಗಳು ಹೋಗ್ಬಿಟ್ಟಿದ್ದಾವೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿದ್ದೀವಿ. ನಾವು ಹೋಗಿ ಪ್ರಾರ್ಥನೆ ಮಾಡಿದ್ದೀವಿ. ಒಂದು ಚೆಂಬು ನೀರು ತಗೊಂಡು ಪ್ರಾರ್ಥನೆ ಮಾಡಿಕೊಟ್ರು. ಎತ್ತುಗಳ ಮೇಲೆಲ್ಲ ಚಿಮ್ಕರೆ ಎಂಬುದಾಗಿ, ಎತ್ತುಗಳು ಕುಡಿಯೋಕ್ಕೆ ಕೊಡ್ರಿ ಎಂಬುದಾಗಿ. ಆವತ್ತಿಂದ ಒಂದೆತ್ತು ಸತ್ತೋಗಿಲ್ಲ. ಆವತ್ತಿಂದ ಒಂದೆತ್ತು ಸತ್ತೋಗಿಲ್ಲ. ದೇವರು ಅದ್ಭುತ ಮಾಡ್ತಾನೆ. ನಮ್ಮ ದೇವರಲ್ಲಿ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ಹಲ್ಲೆಲೂಯಾ. ಮತ್ತು ಮತ್ತೊಂದು ಪಟ್ಟಣ ಯಾವುದು ಗೊತ್ತಾ? ಕಾನಾ. ಕಾನಾ ಅಂತ ಕೇಳಿದರೆ ಯಾರಾದರೂ? ಕಾನಾ ಊರು.
ಅಲ್ಲಿ ಯೇಸು ಸ್ವಾಮಿ ಏನಕ್ಕೆ ಹೋದರು? ಮದುವೆ ಹೋದ್ರಿಲ್ಲ. ಯೇಸು ಸ್ವಾಮಿ ಮದುವೆ ಹೋದರು ಕಾನಾ ಊರಿಗೆ. ಅಲ್ಲಿ ಏನಾಯಿತು ಗೊತ್ತಾ? ಕೊರತೆ. ಮದುವೆಗೂ ಕೊರತೆ, ಮನೆಗಳಿಗೂ ಕೊರತೆ, ದ್ರಾಕ್ಷಾರಸನೂ ಇಲ್ಲ, ಊಟನೂ ಸಾಲದು, ಸಾಂಬಾರೂ ಇರಲ್ಲ, ಏನೂ ಇರಲ್ಲ. ಜನ ಮದುವೆ ಯಜಮಾನ್ ಬಂದು ಬೇಜಾರಾಗಿ ಮಲ್ಕೊಂಬಿಟ್ಟ. ಅಯ್ಯೋ, ದ್ರಾಕ್ಷಾರಸ ಎಲ್ಲ ಖಾಲಿ ಆಯಿತು, ಜನ ಬಂದುಬಿಟ್ಟಿದ್ದಾರೆ, ಏನು ಮಾಡಬೇಕು ನಾವು ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ಯೇಸು ಸ್ವಾಮಿ ಆ ಮದುವೆಗೆ ಹೋಯಿತು. ದೇವರ ಮಕ್ಕಳೇ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಫಂಕ್ಷನ್ಗಳಲ್ಲಿ, ನಿಮ್ಮ ಮದುವೆಗಳಲ್ಲಿ ಯಾರಿಗೂ ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಯೇಸುವನ್ನು ಕರೀರಿ, ಯೇಸುವನ್ನು ಕರೀರಿ. ಆ ಯೇಸುವನ್ನು ನಿಮ್ಮ ಮದುವೆಗೆ ಬಂದರೆ ಎಲ್ಲ ಕೊರತೆಗಳನ್ನು ನೀಗಿಸುತ್ತದೆ. ಹಲ್ಲೆಲೂಯಾ. ಯೇಸುವಿನ ತಾಯಿ ಮರಿಯಳು ಕೂಡ ಅಲ್ಲಿ ಬಂದಿದ್ದರು. ಮರಿಯಳು ಹೋಗಿ ಯೇಸು ಸ್ವಾಮಿಗೆ ಹೇಳಿದರು, ಏನು ಈ ಮನೆಯಲ್ಲಿ ದ್ರಾಕ್ಷಾರಸ ಎಲ್ಲ ಹೋಯ್ತಪ್ಪ, ಅವ್ನು ಮರ್ಯಾದೆ ಹೋಗ್ತಾ ಇದ್ದಾವೆ ಅಂಬದಾಗ ನೀನೇನಾದರೂ ಮಾಡು ಅಂದ. ಯೇಸು ಸ್ವಾಮಿ ಏನಂದ್ರೆ, ನನ್ನ ಗೊಡವೆ ನಿನಗೆ ಯಾಕೆ, ಹೋಗು ನಿನ್ನ ಕೆಲಸ ನೋಡ್ಕೊ ಅಂದ. ಹಲ್ಲೆಲೂಯಾ. ಮರಿಯಳಿಗೆ ಯಾರಾದರೂ ಪ್ರಾರ್ಥನೆ ಮಾಡ್ತೀರಾ? ಮರಿಯಳದು ಅಷ್ಟೇ. ಹೇಳಿದರೆ ಏನಂತಾರೆ, ನನ್ನ ಗೊಡವೆ ನಿನಗೆ ಯಾಕೆ, ಹೋಗಿ ನಿನ್ನ ಕೆಲಸ ನೋಡ್ಕೋ. ಹಂಗೆ ಹೇಳಿದ್ರೆ ಮರಿಯಳಿಗೆ ಯಾರನ್ನ ಪ್ರಾರ್ಥನೆ ಮಾಡ್ತಾರ? ಬೇಡ ಬಿಡ್ರಿ, ಯೇಸುವಿಗೆ ಪ್ರಾರ್ಥನೆ ಮಾಡೋಣ. ಯೇಸು ಏನು ಮಾಡಿದ್ರು ಗೊತ್ತಾ? ಅಲ್ಲಿ 6 ಕಲ್ಲಿನ ಬಾಣಗಳಿದ್ದವು, ಅದರಲ್ಲೆಲ್ಲ ಗಂಡಲ ಮಟ್ಟೆ ತುಂಬು ಅಂತ ಹೇಳಿದ್ರು, ಎಲ್ಲ ನೀರು ತಂದು ತುಂಬಿಬಿಟ್ಟ. ನೀರು ತಂದು ತುಂಬಿಬಿಟ್ರು. ಅಲ್ಲಿರೋ ಕೆಲಸಗಾರಿಗೆ ಹೇಳ್ತಾ ಇದ್ದಾರೆ, ಈ ನೀರು ತುಂಬಿದ್ದೀವಲ್ಲ, ಇದನ್ನು ತಗೊಂಡೋಗಿ ಕೊಡು, ಪಾರ್ವತಗಾರರಿಗೆ ಕೊಡು ಅಂದ. ಏನು ಕೊಡು ಅಂತ ಹೇಳಿದರು? ದ್ರಾಕ್ಷಾರಸನ ನೀರು ತಗೊಂಡೋಗಿ ಕೊಡು ಅಂತ ಹೇಳಿದರು. ನೀವು ಆದರೆ ಏನು ಮಾಡ್ತಿದ್ರು? ಸ್ವಾಮಿ, ಅವರಿಗೆ ಬೇಕಾಗಿರೋ ದ್ರಾಕ್ಷಾರಸ, ನೀವು ನೋಡಿದ್ರೆ ನೀರು ತಗೊಂಡೋಗಿ ಕೊಡು ಅಂತ ಹೇಳ್ತಾ ಇದ್ದೀರ. ಏನಾದ್ರು ಕೇಳಿದ್ರ ಅವರು? ಯೇಸುವಿನ ಮಾತು ನೀವು ಕೇಳಿದ್ರೆ ಅಲ್ಲಿ ಅದ್ಭುತನೇ. ಯೇಸುವಿನ ಮಾತು ನೀನು ಕೇಳಿದ್ರೆ ಅಲ್ಲಿ ಅದ್ಭುತ ನಡೀತವೆ. ಇವರು ನೀರು ತಗೊಂಡೋದ್ರು, ತಗೊಂಡೋಗಬೇಕಾದ್ರೆ ಏನಾಯಿತು? ದ್ರಾಕ್ಷಾರಸವಾಗಿ ಮಾರ್ಪಟ್ಟರು. ಹಲ್ಲೆಲೂಯಾ. ಕಲ್ಲಿನ ಬಾಣಗಳಲ್ಲಿ ಏನಿದ್ದಾವೆ? ನೀರಿದ್ದಾವೆ. ನೀರು ತಗೊಂಡು ಹೋಗ್ಬೇಕಾದ್ರೆ ಏನಾಯಿತು? ದ್ರಾಕ್ಷಾರಸವಾಗಿ ಮಾರ್ಪಟ್ಟರು. ಹಲ್ಲೆಲೂಯಾ. ಯೇಸುವಿನ ಮಾತು ಯಾರು ಮೀರಬೇಡ್ರಿ. ಯೇಸುವಿನ ವಾಕ್ಯ ಯಾರು ಅಲ್ಲಗೊಳಿಸ್ಬೇಡ್ರಿ. ದೇವರ ವಾಕ್ಯ ಯಾರು ಅಲ್ಲಗೊಳಿಸ್ಬೇಡ್ರಿ. ದಿನೇ ದೇವರ ವಾಕ್ಯವನ್ನು ಓದ್ರಿ, ದಿನೇ ಪ್ರಾರ್ಥನೆ ಮಾಡಿರಿ, ಆ ಯೇಸುವನ್ನು ಮಾತ್ರ ಬಿಡಬೇಡ್ರಿ. ಹಲ್ಲೆಲೂಯಾ. ಹೋಗ್ಬೇಕಾದ್ರೇ ದ್ರಾಕ್ಷಾರಸವಾಗಿ ಮಾರ್ಪಟ್ಟರು. ಅವನು ಯಜಮಾನ ಮನೆಗೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಟ್ಟಿದ್ದಾನೆ. ಏನಾಯಿತು? ನೆಂಟರೆಲ್ಲ ಬಂದ್ಬಿಟ್ರು, ಎಲ್ಲಿ ದ್ರಾಕ್ಷಾರಸ, ಎಲ್ಲಿ ದ್ರಾಕ್ಷಾರಸ, ಎಲ್ಲಿ ಕುಡಿಯೋ ಕೊಡೆ ಅಂದಾರೆ. ಇವನೇನು ಮಾಡಿದ್ರು, ಯಾರು ಕಾಣೋದು ಅಲ್ಲಿ ಹೋಗಿ ಮನೆಗೆ ಮಲ್ಕೊಂಬಿಟ್ಟ. ಆದರೆ ಏನಾಯಿತು ಅಲ್ಲಿ? ಅದ್ಭುತ. ದೇವರ ಮಕ್ಕಳೇ, ಎಂಥ ವಿಷಯ ಇದ್ರೂ ಯೇಸುವನ್ನು ಕರೀರಿ. ನಿಮ್ಮ ಮನೆ ಇರುವ ಕೊರತೆಗಳನ್ನೆಲ್ಲ ನೀಗಿಸಿ. ನಿಮ್ಮ ಮಗಳನ್ನ ಮದುವೆ ಮಾಡೋಕ್ಕೆ ದುಡ್ಡಿಲ್ವಾ? ಯೇಸುವನ್ನು ಕೇಳ್ರಿ. ನಿಮಗೆ ಸಾಲ ಬಾಧಗಳು ಜಾಸ್ತಿ ಆಗಿದೆಯಾ, ತೀರ್ಸೋಕ್ಕಾಗ್ತಾ ಇಲ್ವಾ? ಯೇಸುವನ್ನು ಕೇಳ್ರಿ. ಯೇಸು ನಿಮ್ಮ ಕೊರತೆಯನ್ನು ನೀಗಿಸ್ತಾನೆ. ಆ ಯೇಸು ಇವತ್ತಿಲ್ಲಿ ಬಂದಿದ್ದಾನೆ. ಆ ಯೇಸು ಇವತ್ತಿಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಆ ಯೇಸುವಿನ ಹತ್ರ ನೀನು ಬಂದರೆ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ ನಮ್ಮ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಗೆನೆಸರೇತ್ ಎಂಬ ಊರು, ಗಲೀಲ ದೇಶ, ಗಲೀಲ ಊರಲ್ಲಿದ್ದಾವೆ. ಆದರೆ ಯೇಸು ಹುಟ್ಟಿರೋದೆಲ್ಲಿ? ಗಲೀಲದಲ್ಲಿ ಹುಟ್ಟಿದ್ರ ಯೇಸು? ಎಲ್ಲಿ? ಬೇತ್ಲೆಹೇಮಿನಲ್ಲಿ ಹುಟ್ಟಿದ್ರು. ಯಹೂದ್ಯ ದೇಶದಲ್ಲಿ ಬೇತ್ಲೆಹೇಮಿನಲ್ಲಿ ಹುಟ್ಟಿದ್ರು. ಆದರೆ ಯೇಸು ಎಲ್ಲಿದ್ದಾನೀಗ? ಗಲೀಲ ಊರಿಗೆ. ಯಾಕೆ? ಸೊಲೊಮೋನ್ ಎಂಥ ಪಟ್ಟಣ ಕೊಟ್ಟಿದ್ರು? ಶಾಪಗ್ರಸ್ತವಾದ ಪಟ್ಟಣಗಳು. ಈ ಪಟ್ಟಣಗಳನ್ನೆಲ್ಲ ಯೇಸು ಮಾರ್ಪಡಿಸಿದರು. ಇಲ್ಲಿ ಗೆನೆಸರೇತ್ ಊರಿಗೆ ಬಂದಾಗ ಜನಗಳು ತುಂಬ ಯೇಸುವಿನ ಹತ್ರ ಬಂದುಬಿಟ್ರು. ಯೇಸುವಿನ ಬಾಯಿಂದ ಬರೋ ಮಾತುಗಳು ಇಂಪವಾದ ಮಾತು. ಯೇಸು ಎಲ್ಲೋಡಾಡಿದ್ರು ಜನ ನೂಕುಲು ಮೇಲೆ ಬಿದ್ದುಬಿಡ್ತಾರೆ. ಜನ
ಯಾಕ್ರೆ? ವಾಕ್ಯ ಕೇಳಕ್ಕೆ ಬಂದರೆ ಸುಮ್ಮನೆ ಅಲ್ಲ, ಯೇಸುವಿನ ಬಾಯಿಂದ ಏನು ಬರ್ತದೆ ಅಂತ ಕೇಳೋಕ್ಕೆ ಜನ ನೂಕಲಾಗಿ ಬಂದುಬಿಟ್ಟ. ಮಾತಿನ ಮೇಲೆ ಬೀಳುವಷ್ಟು ಜನ. ವಾಕ್ಯ ಹೇಳೋಕ್ಕಾಗಲ್ಲ, ಜನ ಮೇಲೆ ಜನ ಏನು ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ಎಲ್ಲ ಸಮುದ್ರದ ಬೀಚಿನಲ್ಲಿ ನಡೀತಾ ಇರೋದು, ಸಮುದ್ರದ ದಡ. ಯೇಸು ಆವಾಗ ಒಂದು ದೋಣಿಯನ್ನು ಆರಿಸ್ಕೊಂಡ. ಆ ದೋಣಿ ಮೇಲೆ ಕೂತ್ಕೊಂಡ್ರು. ದೋಣಿ ಸ್ವಲ್ಪ ಆಗಲೇ ಬಿಡಪ್ಪ ಅಂತಂದರು. ದೋಣಿ ಮೇಲೆ ಕೂತ್ಕೊಂಡು ಎಲ್ಲರಿಗೂ ಸುವಾರ್ತೆ ಸಾರಿದರು. ಯೇಸು ಏನು ಹೇಳಿರ್ಬೋದ್ರೆ? ಯೇಸು ಈ ಪ್ರಪಂಚಕ್ಕೆ ಬಂದಾಗ ಏನು ಹೇಳಿದ್ರು ಗೊತ್ತಾ? ಮೊದಲನೇದಾಗಿ, ದೇವರ ರಾಜ್ಯವು ಸಮೀಪವಾಯಿತು. ಹಲ್ಲೆಲೂಯಾ. ದೇವರ ಕಡೆಗೆ ತಿರ್ಕೊಳ್ರಿ. ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ರಿ. ಆಮೇಲೆ ಅನೇಕ ಇಂಪವಾದ ವಾಕ್ಯಗಳು. ಅಲ್ಲಿ ಯಾರು ರೋಗಿಗಳು ಬಂದರೂ ಕೂಡ, ನನ್ನ ಕೈಲಾಗಲ್ಲಪ್ಪ, ಇದು ಯಾವುದೋ ಕ್ಯಾನ್ಸರ್, ಇದು ಬೇರೆ ಆಸ್ಪತ್ರೆಗೆ ತಗೊಂಡು ಹೋಗೋದು. ನಾನು ಯೇಸು ಹಂಗೆ ಹೇಳಿದಿರಾ? ಎರಡು ಕಾಲು ಇಲ್ಲಪ್ಪ, ನಾನೇನು ಮಾಡಲಿ, ಅವನಿಗೆ ಕಾಲೇನು ಜಾಯಿಂಟ್ ಮಾಡೋಣ ಹಂಗಂದು ಹೇಳಿದಿರಾ ಯೇಸು ಸ್ವಾಮಿ? ಕುಷ್ಠರೋಗ ಬಂದಾಗ ಅಪ್ಪ ಇದು ಯಾವ ಕಾಲಕ್ಕೆ ಹೋಗಲ್ಲ, ನೀವು ಸತ್ತರೂ ಹೋಗಲ್ಲ ಅಂದೇಳಿ ವಾಪಸ್ ಕಳಿಸಿದ್ರಾ? ಯಾರು ಬಂದರು, ಯೇಸುವಿನ ಹತ್ರ ಬಂದವರು ಯಾರು ಹಿಂದಕ್ಕೆ ಹೋಗಲಿಲ್ಲ. ಹಲ್ಲೆಲೂಯಾ. ಯೇಸುವಿನ ಹತ್ರ ಬಂದವರು ಎಲ್ಲರೂ ಸ್ವಸ್ಥವಾಗಿ ಹೋಗಿದ್ದಾರೆ. ಅದಕ್ಕೋಸ್ಕರ ಯೇಸುವಿನಿಂದ ಜನ ನುಗ್ಗಲಾಗಿ ಬಂದರು. ಯೇಸು ಅವರಿಗೆ ಸ್ವಾರ್ಥೆಯನ್ನು ಸಾರಿದರು. ಯೇಸು ಒಂದು ಗುರಿ ಇಟ್ಕೊಂಡೇ ಬಂದಿರೋದು. ಏನು ಗೊತ್ತಾ? ಯಾರನ್ನು ಗೊತ್ತಾ? ಪೇತ್ರನಿಗೆ. ಯೇಸು ಯಾರು ದೋಣಿ ಮೇಲೆ ಎತ್ತಿದ್ರು ಗೊತ್ತಾ ನಿಮಗೆ? ಪೇತ್ರನ ದೋಣಿ ಮೇಲೆ ಎತ್ತಿದ್ರು. ಯೇಸು ನೋಡಿದಾಗ ಇವನು ಸಮುದ್ರ ದಡದಲ್ಲಿ ಕೂತ್ಕೊಂಡು ಬಲೆಯನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಇದು ಯಾವಾಗ ಗೊತ್ತಾ? ಬೆಳಿಗ್ಗೆ ನಡೀತಾ ಇರೋದು. ಬೇರೆ ಜನ ನೋಡಿದ್ರೆ ಇವನು ರಾತ್ರಿ ಎಲ್ಲ ಮೀನು, ಸಿಕ್ಕಾಪಟ್ಟೆ ಮೀನು ಹಿಡಿದಿರ್ಬೋದು, ಬಲೆಯೆಲ್ಲ ತೊಳಿತಾ ಇದ್ದಾನೆ ಅಂತಾರೆ. ಆದರೆ ಏನು ಸಿಕ್ತವೆ ಇವನಿಗೆ? ರಾತ್ರಿ ಎಲ್ಲ ಬೀಸಿದ್ರು ಏನೂ ಸಿಕ್ಕಲಿಲ್ಲ. ಹಲ್ಲೆಲೂಯಾ. ಯೇಸು ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಆಳದಲ್ಲಿ ಹೋಗಿ ಬಲೆಗಳು ಹಾಕಪ್ಪ ಅಂತಂದರು. ಆವಾಗ ಪೇತ್ರ ಏನಂದರು? ಸ್ವಾಮಿ, ರಾತ್ರಿ ಎಲ್ಲ ಪ್ರಯಾಸಪಟ್ಟರು, ಏನೂ ಸಿಕ್ಕಲಿಲ್ಲ. ಕೆಲವು ಟೈಮ್ನಲ್ಲಿ ನಮ್ಮ ಜೀವನಗಳಲ್ಲಿ ಹಿಂಗಾಗುತ್ತಿಲ್ವಾ? ಜೀವಮಾನವೆಲ್ಲ ದುಡಿತಾರೆ, ಒಂದು ಸೈಟ್ ಕೂಡ ಇರಲ್ಲ. ಏನೋ ಗೌರ್ಮೆಂಟ್ ಏನೋ ಕೊಟ್ಟರೆ ಇರ್ತದೆ. ಯಾಕೆ? ದುಡಿತೀರಾ, ದುಡ್ಡು ಇರಲ್ಲ. ರಾತ್ರಿ ಆಗಲು ಕಷ್ಟಪಡ್ತಾ ಇದ್ದೀರಿ, ಸಾಲ ತೀರ್ತಾ ಇಲ್ಲ. ರಾತ್ರಿ ಆಗಲು ಕಷ್ಟಪಡ್ತಾ ಇದ್ದೀರಿ, ರೇಷನ್ಗೆ ದುಡ್ಡಿಲ್ಲ. ಹಲ್ಲೆಲೂಯಾ. ಯಾಕೆ ಇದು? ಯಾಕ್ರೆ ಇದು? ನಿಮ್ಮಲ್ಲಿ ಯೇಸು ಇಲ್ಲ, ಅದು ಒಂದೇ ಕೊರತೆ. ಏನೇನು? ರಾತ್ರಿ ಎಲ್ಲ ಬೇಯಿಸಿದ್ರು. ದೋಣಿಯಲ್ಲಿ ಯಾರು ಇರಲಿಲ್ಲ? ಯೇಸು ಇರಲಿಲ್ಲ. ಇವಾಗ ದೋಣಿಯಲ್ಲಿ ಯಾರು ಬಂದರು? ಯೇಸು ಬಂದರು. ಯೇಸುವನ್ನು ನೀವು ನಿಮ್ಮ ದೋಣಿಯಲ್ಲಿ ಯೇಸುವನ್ನು ಕರ್ಕೊಳ್ತೀರಾ? ನಾವಾಗಿರೋ ದೋಣಿಯಲ್ಲಿ ಯೇಸುವನ್ನು ಕರ್ಕೊಳ್ತೀರಾ? ಯೇಸುವನ್ನು ಕರ್ಕೊಳ್ರಿ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ. ಹಲ್ಲೆಲೂಯಾ. ನಿಮ್ಮ ಕೆಸರಿನ ಗುಂಡಿಯಿಂದ ನಿಮ್ಮನ್ನು ಮೇಲಕ್ಕೆತ್ತಿದ್ದಾರೆ. ಯೇಸುವಿನಲ್ಲಿ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ನೀವು ಹಿಂಗೆ ಇರಬೇಕಾಗಿರೋದಿಲ್ಲ. ಆ ಯೇಸು ನಿಮ್ಮ ಒಳಗಡೆ ಬಂದರೆ ಯೇಸು ನಿಮ್ಮನ್ನು ಮೇಲಕ್ಕೆ ತರ್ತಾರೆ. ಆದರೆ ಯೇಸುವಲ್ಲಿ ಯಥಾರ್ಥವಾಗಿ ನಂಬಿಕೆ ಇಡಬೇಕು, ವಾಕ್ಯವನುಸರಿಸಿ ಜೀವಿಸಬೇಕು. ದೇವರ ಮಕ್ಕಳು ಅಂತೇಳಿ ಹಣೆ ಮೇಲೆ ಬೋರ್ಡ್ ಹಾಕೊಂಡು ತಿರುಗಾಡೋದಲ್ಲ, ನಮ್ಮ ಜೀವನ ಅದರಲ್ಲಿ ತೋರಿಸ್ಬೇಕು. ಹಲ್ಲೆಲೂಯಾ. ವಾರಕ್ಕೆ ಎಷ್ಟು ದಿವಸ ಇದ್ದವ್ರೆ? 7 ದಿವಸ. ಚರ್ಚಿಗೆ ಯಾವಾಗ ಬರ್ತೀರಿ? ಭಾನುವಾರ ಬರ್ತೀರಾ? ಇಲ್ಲ. ಹಲ್ಲೆಲೂಯಾ. ಚರ್ಚಲ್ಲಿ ಬಂದಾಗ ಯೇಸು ಯೇಸು ಹಲ್ಲೆಲೂಯಾ ಸ್ತೋತ್ರ. ಇಲ್ಲಿಂದ ಹೋದ್ಮೇಲೆ ಇಲ್ಲಿಂದ ಹೋದ್ಮೇಲೆ ಏನು ರೀ? ಇದು 24x7. 24x7 ಯಾವಾಗಲೂ ನಿಮ್ಮ ಹೃದಯದಲ್ಲಿ ಯೇಸು ಇರಬೇಕು. ಪವಿತ್ರಾತ್ಮನು ನಮ್ಮನ್ನು ನಡೆಸಬೇಕು.
ಇಲ್ಲಾಂದರೆ ಸೈತಾನ್ ನಿಮ್ಮೊಳಗಡೆ ಬರ್ತದೆ. ಮನೆಯಲ್ಲಿ ಹೋಗಿ ಗಂಡ ಹೆಂಡತಿ ಗುದ್ದಾಡ್ತೀರಾ? ಪಕ್ಕದ ಮನೆ ಹತ್ರ ನೀರು ಹಿಡಿಯರ್ತಗೋ ಗುದ್ದಾಡ್ತೀರಾ? ಬೇಡ. ಬೇರೆಯವ್ರು ನಿನ್ನ ನೋಡಿದರೆ ಇವಳು ದೇವರ ಮಗಳು, ಇವನು ದೇವರ ಮಗನು. ಬೇರೆಯವ್ರು ನಿಮ್ಮ ವಿಷಯವಾಗಿ ಸಾಕ್ಷಿ ಹೇಳಬೇಕ್ರಿ. ನಿಮ್ಮ ಪಕ್ಕದ ಮನೆಯವ್ರು ನಿಮ್ಮ ವಿಷಯವಾಗಿ ಸಾಕ್ಷಿ ಹೇಳಬೇಕು. ಪಕ್ಕದ ಮನೆಯವ್ರು ನಿಮ್ಮನ್ನು ನೋಡಿ ನಿನಗೆ ಅವರಿಗೂ ನನಗೆ ಏನು ವ್ಯತ್ಯಾಸ? ಅವನು ಚರ್ಚಿಗೆ ಹೋಗ್ತಾನೆ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲ ಒಂದೇ. ಅವನ ಸ್ವಭಾವನೂ ಅಷ್ಟೇ, ನನ್ನ ಸ್ವಭಾವನೂ ಅಷ್ಟೇ. ಅವನು ಪಿಕ್ಚರ್ಗೆ ಹೋಗ್ತಾನೆ, ನಾನು ಪಿಕ್ಚರ್ಗೆ ಹೋಗ್ತೀನಿ. ಅವನು ಕುಡಿತಾನೆ, ನಾನು ಕುಡಿತೀನಿ. ಕಪಟತನ ಬೇಡ. ಯಥಾರ್ಥವಾಗಿ ಯೇಸುವಿನ ನಂಬಿಕೊಂಡು ಜೀವಿಸಬೇಕು. ಯೇಸು ನಿಮ್ಮಲ್ಲಿದ್ದರೆ ಎಲ್ಲವಕ್ಕೂ ಪರಿಹಾರ ಕೊಡುವನಾಗಿದ್ದಾನೆ ನಮ್ಮ ಯೇಸು. ಹಲ್ಲೆಲೂಯಾ. ಕಡೆಗೆ ಯೇಸು 4 ಬಲೆಗಳು ಹಾಕ್ಕೊಂಡು ಹೇಳಿದರು. ಪೇತ್ರ ಏನು ಮಾಡಿದರು? ಬಲೆಗಳಲ್ಲಿ ಹಾಕ್ಬಿಟ್ಟ. ಆದರೆ ಏನಾಯಿತು ಗೊತ್ತಾ? ಬಲೆ ತುಂಬ ರಾಶಿ ರಾಶಿ. ಎಲ್ಲಿಂದ ಬಂದರೆ ಇದು? ಎಲ್ಲಿಂದ ಬಂದರೆ ಮೀನಿದು? ರಾತ್ರಿ ಪೇತ್ರ ಅಲ್ಲೆಲ್ಲ ಬಲೆ ಹಾಕಿಲ್ವಾ? ಈಗ ಎಲ್ಲಿಂದ ಬಂದು? ಈಗ ದೋಣಿಯಲ್ಲಿ ಯಾರಿದ್ದಾರೆ ಇವಾಗ? ನೀನಾಗ ನಿನ್ನ ದೋಣಿಯಲ್ಲಿ ಯೇಸುವಿದ್ರೆ ನಿನಗೆ ಸಮರ್ಥಿ. ನಿಮ್ಮ ಜೀವನದಲ್ಲಿ ಕೊರತೆ ಇಲ್ಲ. 23ನೇ ಕೀರ್ತನೆ ಗೊತ್ತಲ್ಲ ನಿಮಗೆ? ಹೇಳ್ರಿ. ಕುರುಬನು ಕೊರತೆ ಪಡಲ್ಲ. ಯೇಸು ನಿನ್ನಲ್ಲಿದ್ದರೆ ಕೊರತೆ ಇಲ್ಲರಿ. ಯೇಸು ನಿನ್ನಲ್ಲಿದ್ದರೆ ಕೊರತೆ ಇಲ್ಲ. ಇಲ್ಲ ಅಂದರೆ ಸಾಲ. ಇವತ್ತೆಷ್ಟು ದುಡಿದ್ರು ಮನೆಗೆ ಬಂದಾಗ ದುಡ್ಡಿರಲ್ಲ, ರೇಷನಿಗೆ ದುಡ್ಡಿರಲ್ಲ. ಅನೇಕ ಮನೆಗಳಲ್ಲಿ ಪ್ರಯಾಸಗಳು, ಕಷ್ಟಗಳು, ಪ್ರಯಾಸಗಳು. ಯಾಕೆ? ದೋಣಿಯಲ್ಲಿ ಯೇಸು ಇಲ್ಲ. ಹಲ್ಲೆಲೂಯಾ. ನಿನ್ನ ದೋಣಿಯಲ್ಲಿ ಯೇಸು ಇದ್ದರೆ ನಿಮ್ಮ ಎಲ್ಲ ಕೊರತೆಗೆ ಪರಿಹಾರ. ಆ ಯೇಸುವನ್ನು ಎಲ್ಲಿಂದ ತಗೊಂಡು ಹೋಗರಿ ಅಕಸ್ಮಾತ್ ಇಲ್ಲ ಅಂದರೆ? ಯೇಸುವೆ ನಾನಾಗಂದ ದೋಣಿಯಲ್ಲಿ ನೀನು ಬಾರಪ್ಪ ಎಂಬುದಾಗಿ ಇವತ್ತು ಆ ದೋಣಿಯಲ್ಲಿ ಯೇಸುವನ್ನು ನೀವು ಕರ್ಕೊಂಡು ಹೋಗರಿ. ಹಲ್ಲೆಲೂಯಾ. ನೋಡ್ರಿ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 11 ವಾಕ್ಯ ನೋಡ್ರಿ. ಯೇಸು ಸೀಮೋನನಿಗೆ ಅಂಜಬೇಡ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು. ಮನುಷ್ಯರನ್ನು ಹಿಡಿಯುವರಾಗಿ ಮಾರ್ಪಡ್ತೀವಿ. ಹಲ್ಲೆಲೂಯಾ. ಇಷ್ಟು ದಿವಸ ಏನು ಹಿಡಿದಿದ್ಯಪ್ಪ? ಮೀನು ಹಿಡಿದಿದ್ಯಾ? ಇವತ್ತು ಸ್ಟಾಪ್. ಇವತ್ತು ನಿಲ್ಲಿಸ್ಬಿಡಪ್ಪ. ಮೀನು ಹಿಡಿದಿಲ್ವಾ? ರಾತ್ರಿ ಎಲ್ಲ ಬೀಸಿದ್ರಲ್ಲ, ಏನಾದ್ರು ಸಿಗ್ತಾ ನಿನಗೆ? ಸಿಕ್ಕಿಲ್ಲ. ಇವಾಗ ಎಷ್ಟು ದೋಣಿ ತುಂಬ ಮೀನು ಸಿಕ್ತು? 2 ದೋಣಿ. ಪೇತ್ರನ ದೋಣಿಯೆಲ್ಲ ತುಂಬಿಡ್ತು. ಮತ್ತು ಪೇತ್ರ, ಯಾಕೋಬ, ಯೋಹಾನ ಬಾರಪ್ಪ, ಅವ್ರ ದೋಣಿಯನ್ನು ತಗೊಂಬಂದು ಅದು ಎಲ್ಲ ತುಂಬಿಡ್ತು. 2 ದೋಣಿನೂ ದಡಕ್ಕೆ ಸೇರಿಸಿದರು. ಆ ಮೀನೆಲ್ಲ ತಗೊಂಡು ಹೋದ್ರ ಪೇತ್ರ? ಮೀನು ಬಿಟ್ಟ, ಎಲ್ಲ ಬಿಟ್ಟ, ಬಲೆನೂ ಬಿಟ್ಟ. ಯಾರ ಹಿಂದೆ ಹೋದರು? ಯೇಸುವಿನ ಹಿಂದೆ ಹೋದರು. ಹಲ್ಲೆಲೂಯಾ. ಯೇಸುವಿನ ಹಿಂದೆ ಹೋದರು. ಯಾಕೆ 2 ದೋಣಿ ತುಂಬ ಮೀನು ಕೊಟ್ಟರು ಗೊತ್ತಾ ನಿಮಗೆ? ಇವನು ಯೇಸುವಿನ ಹಿಂದೆ ಹೋದರೆ ಇವನು ಮನೆತನ ಯಾರು ನಡೆಸ್ತಾರೆ? 2 ದೋಣಿ ತುಂಬ ಮೀನು. ಹಲ್ಲೆಲೂಯಾ. ನೀನು ದೇವರ ಹಿಂದೆ ಹೋದರೆ, ಯೇಸುವಿನ ಹಿಂದೆ ಹೋದರೆ ನಿನ್ನ ಮನೆತನ ನಡೆಸೋಕ್ಕೆ ಯೇಸು ಗೊತ್ತು. ನಿಮ್ಮ ಮನೆಗೆ ಏನೇನು ಬೇಕು ಎಂಬುದಕ್ಕೆ ಯೇಸು ಗೊತ್ತು. ನಿನ್ನ ಕುಟುಂಬವನ್ನು ಯೇಸು ಸಮೃದ್ಧಿ ಮಾಡ್ತಾನೆ. ನಾನು ಇದಕ್ಕೆಲ್ಲ ಸಾಕ್ಷಿ ಸುಮ್ಮನೆ ಹೇಳೋದಲ್ಲ. 2 ದೋಣಿ ತುಂಬ ಮೀನು. ಪೇತ್ರ ಯೇಸುವಿನ ಹಿಂದೆ ಹೋದನು. ಹಲ್ಲೆಲೂಯಾ. ಕಪರ್ನಹೂಮಿಂದ ಊರಿಗೆ ಹೋಗೋಣ. ಮತ್ತೆ ಕಪರ್ನಹೂಮ್ ಎಂದರೆ. ಹಲ್ಲೆಲೂಯಾ. ನಹೂಮ್ ಅಂದರೆ ಏನು ಗೊತ್ತಾ? ನಹೂಮ್ ಎಂಬ ಒಂದು ಪ್ರವಾದಿ ಇತ್ತು. ಅವನ ಹೆಸರು ಈ ಊರಿಗೆ ಬಂದುಬಿಟ್ಟಿದೆ, ಕಪರ್ನಹೂಮ್ ಎಂಬುದಾಗಿ. ನೋಡ್ರಿ, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಏನು ಹೇಳ್ತಿದ್ರು? ದೇವರ ವಾಕ್ಯವನ್ನು. ಯೇಸು ಮನೆಗೆ ಬಂದರು, ಜನ ಬಿಡಲ್ರಿ. ಯೇಸು ಎಲ್ಲಿದ್ರು ಜನ ಬಿಡಲ್ಲ. ಎಲ್ಲಿದ್ರು ಹೋಗ್ಬಿಡ್ತಾರೆ. ಬೆಟ್ಟಕ್ಕೆ ಹೋದರೆ ಬೆಟ್ಟಕ್ಕೆ ಹೋಗ್ತಾರೆ, ಸಮುದ್ರ ದಡಕ್ಕೆ ಹೋದರೆ ದಡಕ್ಕೆ ಹೋಗ್ಬಿಡ್ತಾರೆ.
ಹಲ್ಲೆಲೂಯಾ. ಯೇಸುವಿನ ಹಿಂದೆ ಜನ, ಯಾಕೆ? ಯೇಸು ಏನು ಹೇಳ್ತಾ ಇದ್ರು? ವಾಕ್ಯವನ್ನು ಸಾರುತ್ತಾ ಇದ್ರು. ಯೇಸುವಿನ ಹತ್ರ ಬಂದರೆ ಬಿಡುಗಡೆ ಆಗುತ್ತೆ ಅಂತ ಜನಕ್ಕೆ ಗೊತ್ತಾಯಿತು. ಅವಾಗ ಏನು ನಡೀತು ಗೊತ್ತಾ? ಕಪರ್ನಹೂಮಿನಲ್ಲಿ ಒಂದು ವಿಶೇಷತೆ ಐತೆ. ಏನು ಗೊತ್ತಾ? ಅಲ್ಲಿ ಇರೋರಿಗೆಲ್ಲ ಪ್ಯಾರಾಲಿಸಿಸ್, ಕೈ ಇದ್ದರೆ ಕಾಲಿಲ್ಲ, ಕಾಲಿದ್ರೆ ಕೈ ಇಲ್ಲ, ಪ್ಯಾರಾಲಿಸಿಸ್ ಹೊಡಿತದೆ, ಲೆಕ್ಕ ಹೊಡಿತದೆ ಅಂತ ಹೇಳ್ತಾರಲ್ಲ, ಲೆಕ್ಕ ಹೊಡಿತದೆ ಅಂತ ಹೇಳ್ತಾರೆ ನೋಡ್ರಿ. ಕೈ ಇಲ್ಲ, ಕಾಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ 4 ಜನ ಒತ್ಕೊಂಬಂದರು. ಮೇಲ್ಛಾವಣಿ ಮೇಲೆ ಹೋದರು, ಅಂಚುಗಳನ್ನು ತೆಗೆದರು, ಕೆಳಗಡೆ ಜೋಕಾಲಿಯಲ್ಲಿ ಇಳಿಸಿದರು. ಜನಗಳೆಲ್ಲ ಆಶ್ಚರ್ಯ ಆಯಿತು. ಯೇಸು ಸ್ವಾಮಿಗೆ ಆಶ್ಚರ್ಯ ಆಯಿತು. ಯೇಸು ಗೊತ್ತಾಯಿತು, ಇವನಿಗೆ ಕೈ ಇಲ್ಲ, ಕಾಲಿಲ್ಲ, ನಡೆಯೋಕ್ಕಾಗಲ್ಲ, ಹೊತ್ಕೊಂಡು ಓಡಾಡಬೇಕು ಇವನಿಗೆ. ಯೇಸು ಏನು ಹೇಳಿದ್ರು ಗೊತ್ತಾ? ನಿನ್ನ ಪಾಪವನ್ನು ಕ್ಷಮಿಸಿದ್ದೀನಿ. ನಿನ್ನ ಪಾಪವನ್ನು ಕ್ಷಮಿಸಿ. ಅವನ ಪಾಪ ಕ್ಷಮಿಸೋದು ಬೇಕಾಗಿದ್ದ? ಅವನಿಗೇನು ಬೇಕಾಯಿತು? ಕೈ ಬೇಕಾಯಿತು, ಕಾಲು ಬೇಕಾಯಿತು, ನಡೆದಾಡಬೇಕಾಯಿತು. ಆದರೆ ಯೇಸು ಏನಂದರು? ನಿನ್ನ ಪಾಪವನ್ನು ಕ್ಷಮಿಸಿ. ಯಾಕೆ ಹಿಂಗಾಯ್ತರೆ? ನಿನ್ನ ಪಾಪನೇ. ಕೆಲವರು ಮಲ್ಕೊಂಡಿದ್ದಾರಲ್ಲ, ಯಾಕೆ? ನಿನ್ನ ಪಾಪ. ಮೊದಲು ಪಾಪ ಕ್ಷಮಾಪಣೆ. ಯೇಸುವನ್ನು ಎದ್ದು ನಡೆದಾಡುವುದನ್ನು ಮೊದಲು ಹೇಳಿಲ್ಲ. ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೀನಿ. ಹಲ್ಲೆಲೂಯಾ. ಅವಾಗ ಅಲ್ಲಿ ಯಹೂದ್ಯರೆಲ್ಲ ಇದ್ಕೊಂಡು ಪಾಪ ಕ್ಷಮಿಸೋಕೆ ಇವನು ಯಾರಪ್ಪ? ಯೇಸು ದೇವರು ಒಂದು ಅವ್ರಿಗೆ ಗೊತ್ತಿಲ್ಲ. ಇವನು ಯಾರು ಪಾಪಗಳನ್ನು ಕ್ಷಮಿಸೋಕ್ಕೆ? ಜೋರಾಗಿ ಹೇಳಲಿಲ್ಲ, ಮನಸ್ಸಿನಾಗ ಅಂದ್ಕೊಂಡ್ರು ಅಷ್ಟೇ. ಮನಸ್ಸಿನಾಗ ಅಂದ್ಕೊಂಡು ಇವನು ಯಾರಪ್ಪ ಪಾಪ ಕ್ಷಮಿಸೋಕ್ಕೆ ಅಂತ ಮನಸ್ಸಿನಾಗ ಅಂದ್ಕೊಂಡ್ರು. ಯೇಸು ಸ್ವಾಮಿ ದೇವರು ಹೃದಯಗಳನ್ನು, ಹೃದಯ ಅಂತರಗಳನ್ನು ನೋಡುವ ದೇವರು. ಇವರು ಹೃದಯದಲ್ಲಿ ಮಾತನಾಡಿರೋದನ್ನು ಯೇಸು ಗೊತ್ತಾಯಿತು. ಏನು? ಇವನು ಯಾರಪ್ಪ ಪಾಪ ಕ್ಷಮಿಸೋಕ್ಕೆ ಅಂತ. ಯೇಸು ಸ್ವಾಮಿ ಏನಂದ್ರು ಗೊತ್ತಾ? ಎತ್ತು ನಡೆದಾಡು, ನಿನ್ನ ಹಾಸಿಗೆಯನ್ನು ಎತ್ಕೊಂಡು ಹೋಗೋ. ಹಲ್ಲೆಲೂಯಾ. ಬಹಿರಂಗವಾಗಿ ಹೇಳಿಬಿಟ್ಟ. ಪಾಪವನ್ನು ಕ್ಷಮಿಸೋದು ಮನುಷ್ಯ ಕುಮಾರನಿಗೆ ಅಧಿಕಾರವಿದೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡಿ ಎಂಬುದಾಗಿ ಹೇಳಿದರು. ಆವಾಗ ಅವ್ರಿಗೆ ಗೊತ್ತಾಯಿತು, ಇವನಿಗೆ ಪಾಪಗಳನ್ನು ಕ್ಷಮಿಸೋಕ್ಕೆ ಅಧಿಕಾರವಿದ್ದಾವೆ. ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ವಾಕ್ಯವನ್ನು ನೀವು ಗಮನ ಇಟ್ಟು ತಿಳ್ಕೊಳ್ಳ್ರಿ. ನಿಮ್ಮ ಶಾಪಗಳನ್ನು, ನಿಮ್ಮ ರೋಗಗಳನ್ನು ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ. ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ. ಆ ಯೇಸುವನ್ನು ನಿಮ್ಮ ದೋಣಿಯಲ್ಲಿ ನೀವು ಕರ್ಕೊಳ್ರಿ. ಜೀವನದಲ್ಲಿ ಸಮರ್ಥಿ. ಈಗ ಇರೋ ಜಾಗದಿಂದ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ರೋಗಿಯಾಗಿ ಇರೋದು ಬೇಕಿಲ್ಲ, ದೆವ್ವಪೀಡಿತರಾಗಿ ಇರೋದು ಬೇಕಿಲ್ಲ. ಎಲ್ಲದರಿಂದ ಯೇಸು ಒಬ್ಬನೇ ಈ ಸಮಸ್ಯೆಗೆ ಪರಿಹಾರ. ಇನ್ನು ಯಾರ ಕೈಲೂ ಆಗೋದಿಲ್ಲ. ಆ ಯೇಸುವನ್ನು ಸ್ವೀಕಾರ ಮಾಡಿರಿ. ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ತಲೆಗಳನ್ನು ಬಾಗರಿ. ಸರ್ವ ಸೃಷ್ಟಿಕರ್ತನಾದ ದೇವರೇ, ನಿಮ್ಮ ಪಾದಪೀಠದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ನಿನ್ನ ವಾಕ್ಯವು ಜೀವವುಳ್ಳದು. ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿಗಿಂತ ಹದವಾದದು. ಈ ವಾಕ್ಯ ಬೇರೆ ಯಾರೂ ಅಲ್ಲ, ನೀನೇ ಆಗಿದೆಯಲ್ಲಪ್ಪ. ಅನೇಕ ವಿಷಯಗಳನ್ನು ನಾವು ನಿನ್ನ ವಾಕ್ಯದಿಂದ ಕಲ್ತಿದ್ದೀವಲ್ಲಪ್ಪ. ನೀನು ನಮ್ಮೊಂದಿಗೆ ಮಾತನಾಡಿದೆಯಲ್ಲಪ್ಪ. ನೀನು ನಮ್ಮ ಹೃದಯದಲ್ಲಿ ಬಾರಪ್ಪ. ನೀನು ನಮ್ಮ ದೋಣಿಯಲ್ಲಿ ನೀನು ಹತ್ಕೊಳ್ಳಪ್ಪ ಕರ್ತನೆ. ನಮ್ಮ ಸಮಸ್ಯೆಗಳಿಗೆ, ರೋಗಗಳಿಂದ, ದೆವ್ವಕಾಟಗಳಿಂದ ಬಿಡುಗಡೆ ನೀನು ಕೊಡಪ್ಪ ಕರ್ತನೆ. ಇದನ್ನು ಯಾರು ಕೇಳ್ತಾರೋ, ಇದು ಯಾರ ಸಮಸ್ಯೆಗಳಲ್ಲಿ ಯಾರನ್ನು ಕೂತ್ಕೊಂಡ್ರೆ ನೀನು ಅವರನ್ನು ಮುಟ್ಟಪ್ಪ. ನೀನು ಅವರನ್ನು ಮುಟ್ಟು ಕರ್ತನೆ. ನೀ ಬಿಡುಗಡೆ ಕೊಡಪ್ಪ ಕರ್ತನೆ. ಹಲ್ಲೆಲೂಯಾ. ಯಾರು ಸುಮ್ಮನೆ ಹೋಗೋದಲ್ಲಪ್ಪ. ಬಿಡುಗಡೆ ಹೊಂದಿದವರಾಗಿ, ರೋಗ ಸೌಖ್ಯ ಹೊಂದವರಾಗಿ, ದೆವ್ವ ಬಿಟ್ಟು ಹೋಗ್ರಾರು, ಪಾಪಿಗಳ ಮಾನಸಾಂತರ ಹೊಂದಿದವರಾಗಿ ಇಲ್ಲಿಂದ ಹಿಂದಿರುಗಂದೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.